ಗಿಲ್ಲಿ ಮಾತಾಡಿರೋ ಮಾತಿಗೆ ತನ್ನ ತೇಜೋವಧೆ ಆಗ್ಬಿಟ್ಟಿದೆ. ನನಗೆ ಬಿಗ್ ಬಾಸ್ ಮನೇಲಿ ಇರೋಕ್ಕೂ ಮನ್ಸ್ ಕೂಡ ಆಗ್ತಾ ಇಲ್ಲ ಅಂತ ಮೊಸಳೆ ಕಣ್ಣೀರ್ ಹಾಕೊಂಡು ಅಳ್ತಾ ಇದಾರಲ್ಲ ಯಶ್ವಿನಿ ಗೌಡ ಅವರು. ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಕಾಮನ್ ಸೆನ್ಸ್ ಇರ್ಲಿಲ್ವಾ? ಇನ್ನೊಬ್ರಿಗೂ ಅರ್ಟ್ ಆಗುತ್ತೆ, ಇನ್ನೊಬ್ರದ್ದು ತೇಜೋವಧೆ ಆಗುತ್ತೆ, ನಾನು ಯಾವ ತರ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇರೋದಿಲ್ವಾ? ಇವ್ರಿಗೆ ಮಾತಾಡಿದ್ರೆ ಇವ್ರಿಗೆ ಏನಾದ್ರು ಅಂದ್ರೆ ಅದು ಮಾತ್ರ ತೇಜೋವಧೆ. ಇನ್ನೊಬ್ರಿಗೆ ಇವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಆಡ್ಬೋದು. ಬಟ್ ಇನ್ನೊಂದಿಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಗಿಲ್ಲಿ ತೇಜೋವಧೆ ಆಗೋವಂತ ಮಾತನ್ನ ಯಾವನು ಆಡಿಲ್ಲ. ಅವ್ರು ಹೇಳಿರೋದು ಅಮ್ಮೋ ಫಸ್ಟ್ ನೀನ್ ಕರೆಕ್ಟ್ ಆಗಿ ಆಡು, ನೀನ್ ಕರೆಕ್ಟ್ ಆಗಿ ಮಾತಾಡು ಅಂತ ಹೇಳಿರೋದು. ಅಮ್ಮೋ ಅಂದ್ರೆ ತೇಜೋವಧೆ ಮಾಡ್ದಂಗ. ಇವ್ರು ಎಂತೆಂತ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ. ಅಂಡ್ ಸುದೀಪ್ ಸರ್ ಕೂಡ ಇವ್ರಿಗೆ ವೀಕೆಂಡ್ ಅಲ್ಲಿ ಎಷ್ಟು ಒಂದು ಬುದ್ಧಿ ಮಾತನ್ನ ಹೇಳಿದ್ದಾರೆ. ಮೇಡಮ್, ನೀವು ಇನ್ನೊಬ್ರಿಗೆ ನೀವು ಹೆಂಗೆ ರೆಸ್ಪೆಕ್ಟ್ ನ ಬಯಸ್ತಿರಲ್ಲ, ಇನ್ನೊಬ್ರು ಕೂಡ ನಿಮ್ಮಿಂದ ರೆಸ್ಪೆಕ್ಟ್ ನ ಬಯಸ್ತಾರೆ. ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳಿ ಅಂತ. ಬಟ್ ಇವ್ರು ಏನ್ ಮಾಡ್ತಿದ್ದಾರೆ, ಇವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ಬೇಕು, ಇವ್ರು ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ಅಲ್ಲ, ಇವ್ರು ನಿನ್ನೆ ಕೂಡ ರಕ್ಷಿತಾ ಶೆಟ್ಟಿ ಬಗ್ಗೆ ಎಷ್ಟೋ ಮಾತಾಡಿದ್ರೆ, ಸಾರಿನೂ ಕೇಳಿದ್ರೆ. ಬಟ್ ನಿನ್ನೆ ಕೂಡ ಒಂದು ವರ್ಡ್ನ ಯೂಸ್ ಮಾಡ್ತಾರೆ, ಅದ್ ಹೇಳದ್ ಬೇಡ, ಏನೋ ಅಮಾವಾಸ್ಯನ ಏನಾದ್ರು ಯೂಸ್ ಮಾಡ್ತಾರೆ. ಬಟ್ ಇದು ತೇಜೋವಧೆ ಮಾಡ್ದಂಗಲ್ವಾ? ಇದು ಅವ್ರಿಗೊಂದು ಕ್ಯಾರೆಕ್ಟರ್ಗೆ ಒಂದು ಡೌನ್ ಮಾಡ್ದಂಗಲ್ವಾ? ಇವ್ರದ್ ಮಾತ್ರನೇ ಕ್ಯಾರೆಕ್ಟರ್ ಇರೋದ್ವಾ? ಇವ್ರಿಗೆ ಮಾತ್ರನೇ ಒಂದು ಇಮೇಜ್ ಇರೋದ್ವಾ? ಬೇರೆಯವ್ರಿಗೆ ಯಾರಿಗೆ ಇಮೇಜ್ ಇಲ್ವಾ? ಇಮೇಜ್ ಇಟ್ಕೊಂಡೆ ಎಲ್ಲರೂ ಒಳಗಡೆ ಬಂದಿರೋದು. ಸೊ ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಿ ಮಾತಾಡ್ಬೇಕು. ಅಂಡ್ ಇನ್ನೊಂದು, ಇವ್ರು ಯಾಕೆ ಇಷ್ಟೊಂದು ಐ ಡ್ರಾಮಾ ಮಾಡ್ತಾ ಇದಾರೆ ಹತ್ತು ಅಂದ್ರೆ, ಡೈರೆಕ್ಟ್ ನಾಮಿನೇಷನ್ ಆಗಿದ್ದಾರೆ. ಬಿಗ್ ಬಾಸ್ ಇವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ. ಸೊ ಎಲ್ಲಿ ಹೊರಗಡೆ ಹೋಗ್ಬಿಡ್ತೀನೋ, ಎಲ್ಲಿ ಬಿಗ್ ಜನಗಳನ್ನ ಹೊರಗಡೆ ಕಳಿಸ್ಬಿಡ್ತಾರೋ ಅಂತ ಹೇಳಿ ಈಗ 50 ದಿನ ಆದ್ಮೇಲೆ ಅಳೋ ತರ ನಾಟಕ ಮಾಡ್ತಾ ಇದ್ದಾರೆ. ಕಣ್ಣೀರು ಸುರಿಸಿ ಉಳ್ಕೊಳ್ಳೋಣ ಇನ್ಮೇಲಾದ್ರು. ನಾನು ಇಷ್ಟು ದಿನ ಮಾಡಿದ್ದು ಏನೂ ವರ್ಕ್ ಆಗಿಲ್ಲ ಬಿಗ್ ಬಾಸ್ ಮನೇಲಿ, ಇನ್ ಮುಂದಾದ್ರೂ 10 ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಳೋಣ. ಈಗ ಜಾನ್ವಿ ಅವ್ರು ಕೂಡ ಒಂದು ಡೋರ್ ಹತ್ರಕ್ಕೆ ಹೋಗಿ ವಾಪಸ್ ಬಂದಿದಾರ. ಅವರು ಇನ್ನು ಬುದ್ಧಿ ಕಲಿತಾ ಇಲ್ಲ, ಅದನ್ನೇ ಮಾಡ್ತಾ ಇದ್ದಾರೆ. ಇನ್ನೊಬ್ರದ್ದು ಕ್ಯಾರೆಕ್ಟರ್ನ ಡೌನ್ ಮಾಡೋದು. ಬಟ್ ಇವ್ರ ಕ್ಯಾರೆಕ್ಟರ್ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಅವ್ರ ಪಾಪ ಅವ್ರ ಬಗ್ಗೆ ಇವ್ರು ಏನೆಲ್ಲ, ಕಾವ್ಯ ಅವ್ರಿಗೆ ಏನೆಲ್ಲ ಮಾತಾಡಿದ್ದಾರೆ, ಫ್ರೀ ಪ್ರಾಡಕ್ಟು, ಬಕೆಟು, ಇನ್ನು ಬೇರೆ ಬೇರೆ ರೀತಿ ಒಂದು ಪದಗಳನ್ನ ಯೂಸ್ ಮಾಡಿದ್ದಾರೆ. ಅಂಡ್ ಗಿಲ್ಲಿಗೂ ಏನೆಲ್ಲ ಮಾತಾಡಿದ್ದಾರೆ. ಬಟ್ ಅದನ್ನೇನು ಇದು ಮಾಡ್ತಿಲ್ಲ. ಅಂಡ್ ಈ ಬಿಗ್ ಬಾಸ್ನವ್ರು ಏನ್ ಮಾಡ್ತಿದ್ದಾರೆ, ಈ ಪ್ರೋಮೋ ಒಳಗಡೆ ಗಿಲ್ಲಿದೇ ತಪ್ಪು ಅನ್ನೋ ರೀತಿನೂ ತೋರಿಸ್ತಿದ್ದಾರೆ. ಇವ್ರು ಯಾಕೋ ಫೇವರಿಸಮ್ ಮಾಡ್ತಿದಾರೆ ಅಂತ ಅನಿಸ್ತಾ ಇದೆ. ಸೊ ಇದಕ್ಕೆ ಸುದೀಪ್ ಸರೇ ಮಾತಾಡ್ಬೇಕು. ಬರೀ ಅಶ್ವಿನಿ ಗೌಡ ಅವ್ರು ಅಲ್ಲಿ ಹೇಳ್ತಾರೆ, ಸುದೀಪ್ ಸರ್ ಕೂಡ ವೀಕೆಂಡ್ ಅಲ್ಲಿ ಎಷ್ಟು ಹೇಳ್ತಾರೆ. ಬಟ್ ಅಶ್ವಿನಿ ಗೌಡ ಅವ್ರು ಮಾತ್ರ ಅರ್ಥನೇ ಮಾಡ್ಕೊಳ್ತಿಲ್ಲ. ಸೊ ನಿಮ್ಗೂ ನಂಗೆ ಅನಿಸ್ತಾ ಇದೆ, ಆ ಪ್ರೋಮೋ ನೋಡಿದ್ಮೇಲೂ ಗಿಲ್ಲಿ ಅವ್ರು ಅಷ್ಟೊಂದು ತೇಜೋವಧೆ ಆಗುವಂತ ಮಾತಾಡಿದಾರೆ ಅಂತ. ಸೊ ನನ್ಗಂತೂ ಅನಿಸ್ತಾ ಇಲ್ಲಪ್ಪ, ಇವರೆಲ್ಲೋ ಒಂದು ಸಿಂಪತಿನ ಗಿಟ್ಟಿಸ್ಕೊಳ್ಳೋದಕ್ಕೆ, ಜನರ ಅಟೆನ್ಷನ್ ನ ಗಿಟ್ಟಿಸ್ಕೊಳ್ಳೋದಕ್ಕೆ, ಮನೆ ಒಳಗಡೆ ಉಳ್ಕೊಳ್ಳೋದಕ್ಕೆ ಮಾಡ್ತಾರಂತ ಇದು ಗಿಮಿಕ್. ಸೊ ಇದಕ್ಕೆ ಜನಗಳು ಸರಿಯಾಗಿ ಉತ್ತರ ಕೊಡ್ತಾರೆ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇವರು ಅಶ್ವಿನಿ ಗೌಡ ಅವ್ರಿಗೆ ಇನ್ನೂ ಅರ್ಹತೆ ಇಲ್ಲ ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ. ಸೊ ನಾಟಕ ಆಡ್ಬೇಕು, ಈ ರೇಂಜಿಗಲ್ಲ. ಅವ್ರು ಅಳ್ತಾ ಇರೋದು ಫೇಕ್ ಅಂತ ಅನಿಸ್ತಿದೆ, ಜೆನ್ಯೂನ್ ಆಗಿ ಅಳ್ತಾ ಇದಾರೆ ಅಂತ ಅನಿಸ್ತಾ ಇಲ್ಲ. ಸೊ ನೋಡೋಣ, ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.